ನಿಮ್ಮ ಅಭೂತಪೂರ್ವ ಪ್ರೋತ್ಸಾಹಕ್ಕೆ ನಾನು ಚಿರಋಣಿ. ಬನ್ನಿ ಮತ್ತೆ ಚಂದಪ್ಪನ ಕತೆ ಕೇಳೋಣ. ಆ ಹೆಣ್ಣಿನ ಧ್ವನಿ ಯಾರಿಗೂ ಕೇಳಿಸಬಾರದಂತೆ ಕೇಳಿಸಿಕೊಂಡಿತ್ತು. ಕೇಳಿಸಿಕೊಂಡು ಕೂಡ ಕೇಳಿಸದಂತೆ ನಟನೆ ಮಾಡಿಸಿಕೊಂಡಿತ್ತು. ಚಾವಡಿಯ ಮೇಲೆ ಕುಳಿತ ಚಂದಪ್ಪನ ಕಣ್ಣುಗಳಲ್ಲಿ ಇನ್ನೂ ಆ ಮುಂಜಾನೆಯ ಮಂಜು ಕೂರಿಕೊಂಡಿತ್ತು. ಊರ ಜನರ ಪ್ರಶ್ನೆಗಳು ಅವನ ಕಿವಿಗೆ ಬೀಳುತ್ತಿರಲಿಲ್ಲ. ಏಕೆಂದರೆ ಅವನೊಳಗೆ ಇನ್ನೊಂದು ಧ್ವನಿ ಮತ್ತೆ ಮತ್ತೆ ಎದ್ದು ನಿಂತಿತ್ತು. ಅದೇ ಆ ಚಂಡಿ ಧ್ವನಿ. ನೀನು ಏನು ನೋಡಿದೆ ಎಂದು ಗೌಡರ ಧ್ವನಿ ಗಂಭೀರವಾಗಿ ಕೇಳಿತು. ಚಂದಪ್ಪ ತುಟಿಗಳನ್ನು ತೆರೆದು ಮುಚ್ಚಿದ. ಅವನು ನೋಡಿದ್ದು ಸಾವು ಮಾತ್ರವಲ್ಲ, ಅವನು ಕೇಳಿದ್ದು ಸಾಮಾನ್ಯ ಅಳಲು ಅಲ್ಲ. ಆ ಹೆಣ್ಣಿನ ಧ್ವನಿ ನೋವಿನಿಂದ ಕೂಗಿದಂತೆ ಇರಲಿಲ್ಲ. ಅದು ಸಹಾಯ ಬೇಡುವ ಧ್ವನಿಯೂ ಅಲ್ಲ. ಅದು ಯಾರೋ ಕೇಳಲೇಬೇಕೆಂದು ಹಠ ಹಿಡಿದ ಧ್ವನಿಯಂತಿತ್ತು. ರಾತ್ರಿ ಪೂರ್ತಿ ಅದು ಹೊಸಿಲು ದಾಟಿ ಬೀದಿಗಳಲ್ಲಿ ಹರಿದರೂ ಊರು ಮಾತ್ರ ನಿದ್ರೆಯಲ್ಲೇ ಇತ್ತು. ಇದು ಮೊದಲ ಬಾರಿಗೆ ಅಲ್ಲ ಎಂಬುದು ಚಂದಪ್ಪನಿಗೆ ಈಗ ಅರ್ಥವಾಗತೊಡಗಿತ್ತು. ಅವನ ಸಾಕಜ್ಜ ಹೇಳುತ್ತಿದ್ದ ಕತೆಗಳು ನೆನಪಾದವು. ಆ ಮನೆಯಲ್ಲಿ ರಾತ್ರಿ ಹೊತ್ತಿಗೆ ಧ್ವನಿ ಕೇಳಿಸುತ್ತೆ. ಕೇಳಿದ್ರೆ ಒಳಗೆ ಹೋಗಬಾರ್ದು, ಕೇಳಿಸದಂತೆ ಇದ್ದರೂ ಬಾಗಿಲು ಮುಚ್ಚಿಕೊಳ್ಬೇಕು. ಊರ ಜನ ಇದನ್ನೆಲ್ಲ ಕತೆ ಅಂದಿದ್ರು. ಆದರೆ ಕತೆಗಳಿಗೂ ಕಾರಣ ಇರ್ತವೆ ಅನ್ನೋದನ್ನ ಊರು ಮರೆತಿತ್ತು. ಆ ಹೆಣ್ಣು ಸತ್ತ ಮೇಲೆ ಧ್ವನಿ ಕೇಳಿಸಬೇಕಿತ್ತ, ಅಥವಾ ಆ ಧ್ವನಿ ಕೇಳಿಸ್ತಾ ಇರೋದ್ರಿಂದಲೇ ಆಕೆ ಸತ್ತಳ? ಚಂದಪ್ಪನ ಮುಖದ ಮೇಲಿದ್ದ ಕೆಂಪು ರಕ್ತದ ತೊಟ್ಟು ಈಗ ಊರ ಜನರಿಗೆ ಸಾಕ್ಷಿಯಂತಿತ್ತು. ಆದರೆ ನಿಜವಾದ ಸಾಕ್ಷಿ ಅವನ ಕಣ್ಣೊಳಗಿತ್ತು. ಅವನು ನೋಡಿದ್ದು ಒಂದು ದೇಹ, ಆದರೆ ಅವನು ಕೇಳಿದ್ದು ಒಂದು ಅಪರಾಧದ ಪ್ರತಿಧ್ವನಿ. ಅಂದು ಸಂಜೆ ಸೂರ್ಯ ಮಗ್ಗುವಾಗ ಅದೇ ಒಂಟಿ ಮನೆಯ ಕಡೆಗೆ ಮತ್ತೆ ಧ್ವನಿ ಹರಡಿತು ಅಂತ ಹೇಳ್ತಾರೆ. ಅದು ಈ ಬಾರಿ ಅಳಲಲ್ಲ, ಹೆಸರನ್ನು ಹೇಳಲಿಲ್ಲ, ಆದರೆ ಊರಿನ ಪ್ರತಿ ಬಾಗಿಲನ್ನು ತಟ್ಟಿದಂತಿತ್ತು. ನೀವು ಕೇಳಿದ್ರೂ ಮೌನವಾಗಿದ್ದೀರಿ ಅಂತ. ಆ ರಾತ್ರಿ ಊರು ನಿದ್ರೆ ಮಾಡಲಿಲ್ಲ. ಆದರೆ ಕಿಟಕಿಗಳು ಮತ್ತೆ ಮುಚ್ಚಿಕೊಂಡವು. ಏಕೆಂದರೆ ಧ್ವನಿಗಿಂತ ಭಯಾನಕವಾಗಿತ್ತು ಆ ಧ್ವನಿ ಯಾಕೆ ಕೇಳಿಸುತ್ತಿತ್ತು ಅನ್ನುವ ಸತ್ಯ. ಮತ್ತು ಆ ಸತ್ಯ ಇನ್ನೂ ಮರದ ನೆರಳಿನಲ್ಲೇ ಕಾದು ಕೂತಿತ್ತು. ಸ್ನೇಹಿತರೆ, ಈ ಕತೆಗೆ ಇಲ್ಲಿ ವಿರಾಮ ಹೇಳುತ್ತಾ ಮುಂದೊಮ್ಮೆ ಮತ್ತೆ ಸಿಗೋಣ. ಧನ್ಯವಾದಗಳು.